ನಮಸ್ಕಾರ. 8 ಅಮಾವಾಸ್ಯೆಗಳು ಎಸ್ಪೆಷಲಿ 5 ನಿಮಿಷ ಸಾಕ್ರಿ, 5 ನಿಮಿಷ ಸಾಕು. ಈ ಒಂದು ರಾಹು ಕಾಲದಲ್ಲಿ ಈ ಒಂದು ಕೆಲಸ ಮಾಡಿ ನೋಡಿ, ಖಂಡಿತವಾಗ್ಲೂ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ಎಸ್ಪೆಷಲಿ ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ಇನ್ನೇನು ಬೇಕು ಮನುಷ್ಯನಿಗೆ ಎಸ್ಪೆಷಲಿ ಕಲಿಯುಗದಲ್ಲಿ ಇನ್ನೇನ್ರಿ ಬೇಕು? ಹಣ ಭಾಳ ಮುಖ್ಯ. ಅದಕ್ಕಿಂತ ಮುಖ್ಯ ಆರೋಗ್ಯ, ದುಡ್ಡು, ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. 8 ಅಮಾವಾಸ್ಯೆಗಳು 5 ನಿಮಿಷ ಸಾಕು, 5 ನಿಮಿಷ ಸಾಕು. ಈ ಕೆಲಸ ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಗಂಡನೇ ಮಾಡಬೇಕಂತೇನಿಲ್ಲ, ಹೆಂಡತಿನೇ ಮಾಡಬೇಕಂತೇನಿಲ್ಲ, ಮಕ್ಕಳೇ ಮಾಡಬೇಕಂತೇನಿಲ್ಲ, ಅತ್ತೆನೇ ಮಾಡಬೇಕಂತೇನಿಲ್ಲ, ಸೊಸೆ ಮಾಡಬೇಕಂತೇನಿಲ್ಲ, ಅಳಿಯನೇ ಮಾಡಬೇಕಂತೇನಿಲ್ಲ, ತಾತ ಅಜ್ಜಿನೇ ಮಾಡಬೇಕಂತೇನಿಲ್ಲ. ಯಾರು ಬೇಕಾದರೂ ಮನೆಯಲ್ಲಿ 5 ನಿಮಿಷ, 5 ನಿಮಿಷ ಯಾರ ಪರವಾಗಿ ಯಾರು ಬೇಕಾದರೂ ಮಾಡ್ಬೋದು. ನೋಡಿ, ಯಾರ ಪರವಾಗಿ ಯಾರು ಬೇಕಾದರೂ ಮಾಡ್ಬೋದು. ಹಣಕಾಸಿನ ಸಮಸ್ಯೆ ಇದ್ದವರು, ಸಾಲಬಾಧೆ ಸಮಸ್ಯೆ ಇದ್ದವರು ಖಂಡಿತವಾಗ್ಲೂ 8 ಅಮಾವಾಸ್ಯೆಗಳು 5 ನಿಮಿಷ ರಾಹು ಕಾಲದಲ್ಲಿ ಮಾಡಿ ನೋಡಿ. 5 ನಿಮಿಷ ಖಂಡಿತವಾಗ್ಲೂ ಹೇಳ್ತಿದ್ದೀನಲ್ಲ, ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ಯಾವುದು 5 ನಿಮಿಷ ಆ ಕೆಲಸ ರಾಹು ಕಾಲದಲ್ಲಿ ಮಾಡೋದು ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ದಿಸ್ ವಿಡಿಯೋ ಐಪ್ ಬಟನ್ ಇರುತ್ತೆ, 2 ಸರಿ ಪ್ರೆಸ್ ಮಾಡಿ, ಏನು ತೊಂದರೆ ಏನಿಲ್ಲ. ನೋಡಿ, 8 ಅಮಾವಾಸ್ಯೆಗಳು ಎಸ್ಪೆಷಲಿ ರಾಹು ಕಾಲದಲ್ಲಿ 5 ನಿಮಿಷ ಮಾಡಿ ನೋಡಿ. ಸಪೋಸ್ ರಾಹು ಕಾಲದಲ್ಲಿ ಮಿಸ್ ಆಗ್ಬಿಡ್ತಪ್ಪ ಅಂತಂದರೆ ಗುಳಿಕ ಕಾಲದಲ್ಲಿ ಮಾಡಿ ನೋಡಿ. ನಿಮ್ಮ ಮನೆ ಒಳಗಡೆ ಕ್ಯಾಲೆಂಡ್ರು ಇದ್ದೇ ಇರುತ್ತೆ, ನೋಡ್ಕೊಳ್ಳಿ. ಕ್ಯಾಲೆಂಡ್ರಲ್ಲಿ ರಾಹುಕಾಲ ಅಮಾವಾಸ್ಯೆ ದಿನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ, ಒಂದು ಗುಳಿಕ ಕಾಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ, ನಿಮ್ಮ ಮನೆ ಕ್ಯಾಲೆಂಡ್ರುಗಳಿರುತ್ತೆ, ನೋಡ್ಕೊಳ್ಳಿ. ನೋಡಿಕೊಂಡು ಜಸ್ಟ್ 5 ನಿಮಿಷ ಸಾಕು. ಏನು ಮಾಡಬೇಕು ಗೊತ್ತಾ? 1 ರೂಪಾಯಿದು 9 ಕಾಯಿನ್ಸ್ ತೊಗೊಳ್ಳಿ, 1 ರೂಪಾಯಿದು 9 ಕಾಯಿನ್ಸ್ ತೊಗೊಳ್ಳಿ. 1 ಇಡಿಯಷ್ಟು ನವಧಾನ್ಯಗಳು ತೊಗೊಳ್ಳಿ. ಕಾಸರ ಅಂಗಡಿ ಒಳಗಡೆ ಸಿಗ್ತವೆ ನವಧಾನ್ಯಗಳು, ಗ್ರಂಥಿಗೆ ಅಂಗಡಿ ಒಳಗಡೆ ಕೇಳಿದರೆ ನವಧಾನ್ಯಗಳು. 1 ಇಡಿಯಷ್ಟು ಕೈನಲ್ಲಿ ಇಟ್ಕೊಂಡು ನಿಮ್ಮ ಮನೆಗೆಲ್ಲ ದೃಷ್ಟಿ ತೆಗಿರಿ. ಮನೆ ಒಳಗಡೆ ಎಲ್ಲದಕ್ಕೂ ನಿವಾಣಿಸಿ, ನಿಮಗೂ ದೃಷ್ಟಿ ತಕ್ಕೊಳ್ಳಿ. 9 ಕಾಯಿನ್ಸ್ 1 ರೂಪಾಯಿದು ಮನೆ ಒಳಗೆಲ್ಲ ದೃಷ್ಟಿ ತೆಗಿರಿ. ಮನೆಗೆಲ್ಲ ನಿವಾಣಿಸ್ಬಿಟ್ಟು ನಿಮಗೂ ನಿವಾಣಿಸ್ಕೊಂಡು ತಲೆಯಿಂದ ಕಾಲುವರೆಗೂ ನಿವಾಣಿಸ್ಕೊಳ್ಳಿ, ಅಥವಾ ತಲೆಗನ್ನು ನಿವಾಣಿಸ್ಕೊಳ್ಳಿ, ಎಷ್ಟು ಬಾರಿಯನ್ನು ನಿವಾಣಿಸ್ಕೊಂಡು ನಿಮ್ಮ ಊರಲ್ಲಿ ಸ್ಮಶಾನ ಅಂತ ಇರುತ್ತೆ, ರುದ್ರಭೂಮಿ ಸ್ಮಶಾನ ಇರುತ್ತೆ. ಸ್ಮಶಾನದಲ್ಲಿ ಹೋಗಿ ಈ ನವಗ್ರಹಗಳ ಅಧಿಪತಿ ಬಂದು ನಾರಾಯಣ ವಿಷ್ಣು, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಈ ಮಂತ್ರನ ನಿಮಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಮಂತ್ರ ಪಠಣೆ ಮಾಡಿ ಅದನ್ನು ಸ್ಮಶಾನದಲ್ಲಿ ಎಸ್ದು ಬಿಟ್ಟು ಬಿಸಾಕ್ಬಿಟ್ಟು ಬನ್ನಿ. ಯಾಕೆಂದರೆ ದುಡ್ಡಿನಿಂದ ಮನೆಗೆಲ್ಲ ನಿವಾಣಿಸ್ಬಿಟ್ಟು ದೃಷ್ಟಿ ತೆಗೆದು ನಿಮಗೂ ದೃಷ್ಟಿ ತೆಗೆದು ಬಿಸಾಕೋದ್ರಿಂದ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ. 1. 2ನೇದು, ನವಧಾನ್ಯಗಳಿಂದ ಮನೆಗೆಲ್ಲ ದೃಷ್ಟಿ ತೆಗೆದು ಮನುಷ್ಯರಿಗೆಲ್ಲ ದೃಷ್ಟಿ ತೆಗೆದು ಬಿಸಾಕೋದ್ರಿಂದ ನೀವು ನವಗ್ರಹಗಳ ದೋಷ ನಿವಾರಣೆ ಆಗುತ್ತೆ. ಈ ತಂತ್ರ, ಈ ಒಂದು ಮಂತ್ರ 8 ಅಮಾವಾಸ್ಯೆ ಮಾಡಿ ನೋಡಿ. 8 ಅಮಾವಾಸ್ಯೆ 5 ನಿಮಿಷ ಸಾಕಿದ್ದಕ್ಕೆ ರಾಹು ಕಾಲದಲ್ಲಿ ಅಥವಾ ಗುಳಿಕ ಕಾಲದಲ್ಲಿ ಮಾಡಿ ನೋಡಿ. ನಿಮಗೆ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ತೀರುತ್ತೆ. ಇದಂತೂ ಸತ್ಯ. ಅರ್ಥ ಆಯ್ತಾ? ವಿಡಿಯೋನ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.